ನಮಸ್ಕಾರ ಸ್ನೇಹಿತರೆ. ಹಿಂದೂ ಧರ್ಮದಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಿಗೆ ವಿಶಿಷ್ಟ ಸ್ಥಾನವಿದೆ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕಾರಕವಾದರೆ ಶಿವ ಲಯಕಾರಕ. ಆದರೆ ಎಂದಾದರೂ ಯೋಚಿಸಿದ್ದೀರಾ, ಎಲ್ಲವನ್ನೂ ಸೃಷ್ಟಿಸಿದ ಆ ದೇವ ಮಹಾದೇವನ ಜನ್ಮ ಹೇಗಾಯಿತು? ಶಿವನಿಗೆ ತಂದೆ ತಾಯಿ ಇದ್ದಾರೆಯೇ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಶಿವನ ಆವಿರ್ಭಾವದ ಅಚ್ಚರಿಯ ಕಥೆಯನ್ನು ತಿಳಿಯೋಣ. ಕಥೆ 1. ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಪೈಪೋಟಿ. ಒಮ್ಮೆ ಬ್ರಹ್ಮದೇವ ಮತ್ತು ವಿಷ್ಣುದೇವನ ನಡುವೆ ಯಾರು ಶ್ರೇಷ್ಠರು ಎಂಬ ದೊಡ್ಡ ವಾದ ನಡೆಯಿತು. ಈ ವಾದವು ಯುದ್ಧದ ಹಂತಕ್ಕೆ ತಲುಪಿದಾಗ ಅವರ ಮುಂದೆ ದೊಡ್ಡ ಅಗ್ನಿಸ್ತಂಭ ಕಾಣಿಸಿಕೊಂಡಿತು. ಈ ಸ್ತಂಭದ ಅಂತ್ಯ ಮತ್ತು ಆರಂಭವನ್ನು ಯಾರು ಮೊದಲು ಕಂಡು ಹಿಡಿಯುತ್ತಾರೆಯೋ ಅವರೇ ಶ್ರೇಷ್ಠರು ಎಂದು ನಿರ್ಧರಿಸಲಾಯಿತು. ವಿಷ್ಣು ವರಾಹ ರೂಪ ತಾಳಿ ಭೂಮಿಯ ಕೆಳಗೆ ಹೋದರು. ಬ್ರಹ್ಮ ಹಂಸದ ರೂಪ ತಾಳಿ ಆಕಾಶದತ್ತ ಹಾರಿದರು. ಸಾವಿರಾರು ವರ್ಷಗಳಾದರೂ ಯಾರಿಗೂ ಅದರ ಅಂತ್ಯ ಸಿಗಲಿಲ್ಲ. ಆಗ ಆ ಅಗ್ನಿ ಸ್ತಂಭದ ನಡುವಿನಿಂದ ಭಗವಾನ್ ಶಿವನು ಪ್ರತ್ಯಕ್ಷನಾದನು. ಶಿವನು ತನಗೂ ಜನ್ಮವಿಲ್ಲ, ಅಂತ್ಯವೂ ಇಲ್ಲ ಎಂದು ಸಾರಿದನು. ಆತನೇ ಆದಿ ಮತ್ತು ಅನಂತ. ಕತೆ 2. ಬ್ರಹ್ಮನ ಹಣೆಯಿಂದ ಜನಿಸಿದ ರುದ್ರ. ಬ್ರಹ್ಮದೇವನು ಸೃಷ್ಟಿ ಕಾರ್ಯವನ್ನು ಮಾಡುತ್ತಿರುವಾಗ ಆತನಿಗೆ ತನ್ನಂತೆಯೇ ಇರುವ ಶಕ್ತಿಯುತ ಜೀವಿಗಳ ಅವಶ್ಯಕತೆ ಇತ್ತು. ಆದರೆ ಆತ ಸೃಷ್ಟಿಸಿದ ಕುಮಾರರು ಸಂಸಾರದಲ್ಲಿ ಆಸಕ್ತಿ ತೋರಿಸಲಿಲ್ಲ. ಇದರಿಂದ ಬ್ರಹ್ಮನಿಗೆ ಕೋಪ ಬಂದಿತು. ಆ ಕೋಪದ ತೀವ್ರತೆಯಿಂದ ಬ್ರಹ್ಮನ ಹುಬ್ಬುಗಳ ನಡುವಿನಿಂದ ಒಂದು ಮಗು ಜನಿಸಿತು. ಹುಟ್ಟುತ್ತಲೇ ಆ ಮಗು ಜೋರಾಗಿ ಅಳಲು ಆರಂಭಿಸಿತು. ಬ್ರಹ್ಮನು, ನೀನು ಏಕೆ ಅಳುತ್ತಿರುವೆ ಎಂದು ಕೇಳಿದಾಗ ಮಗು, ನನಗೆ ಹೆಸರಿಲ್ಲ, ಸ್ಥಾನವಿಲ್ಲ ಎಂದಿತು. ಆಗ ಬ್ರಹ್ಮನು ಆ ಮಗುವಿಗೆ ರುದ್ರ ಎಂದು ಹೆಸರಿಟ್ಟನು. ಶಿವನ 11 ರುದ್ರ ರೂಪಗಳು ಇಲ್ಲಿಂದಲೇ ಬಂದವು ಎಂದು ಹೇಳಲಾಗುತ್ತದೆ. ಶಿವನ ತಂದೆ ತಾಯಿ ಯಾರು? ಒಮ್ಮೆ ಋಷಿ ಮುನಿಗಳು ಶಿವನನ್ನು ಕೇಳಿದರಂತೆ, ನಿಮ್ಮ ತಂದೆ ಯಾರು ಎಂದು. ಶಿವನು ಉತ್ತರಿಸಿದನು, ಬ್ರಹ್ಮ ನನ್ನ ತಂದೆ. ಮುನಿಗಳು ಕೇಳಿದರು, ಹಾಗಾದರೆ ತಾತ ಯಾರು? ಶಿವನು ಹೇಳಿದನು, ವಿಷ್ಣು ನನ್ನ ತಾತ. ಮುತ್ತಾತರು ಯಾರು ಎಂದು ಕೇಳಿದಾಗ ಶಿವನು ನಗುನಗುತ್ತಲೇ, ನಾನೇ ನನಗೆ ಮುತ್ತಾತ ಎಂದನು. ಇದರರ್ಥ ಶಿವನು ಸ್ವಯಂಭೂ, ತಾನಾಗಿಯೇ ಉದ್ಭವಿಸಿದವನು. ಹೀಗೆ ಶಿವನು ಜನನ ಮತ್ತು ಮರಣದ ಚಕ್ರಕ್ಕೆ ಮೀರಿದವನು. ಆತ ಶೂನ್ಯವೂ ಹೌದು, ಅನಂತವೂ ಹೌದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಪುರಾಣ ಕಥೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.